ಫಟಾಫಟ್ 50 ಸುದ್ದಿಗಳನ್ನ ಒಂದೊಂದಾಗಿ ನೋಡೋಣ. ಡಿಆರ್ಐ ಅಧಿಕಾರಿಗಳ ವಿರುದ್ಧ ರಮ್ಯಾ ಆರೋಪಗಳ ಮಳೆಗೈದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲು ಅಧೀಕ್ಷಕರ ಮೂಲಕ ಡಿಆರ್ಐನ ಹೆಚ್ಚುವರಿ ಮಹಾನಿರ್ದೇಶಕರಿಗೆ ಪತ್ರ ಬರೆದಿದ್ದಾಳೆ. ನನಗೆ ತೊಂದರೆ ಬಗ್ಗೆ ಸ್ಪಷ್ಟನೆ ನೀಡೋದಕ್ಕೆ ಅವಕಾಶ ನೀಡಲಿಲ್ಲ, ಅಧಿಕಾರಿಗಳು ನನ್ನನ್ನು ವಿಮಾನದಲ್ಲಿ ಬಂಧಿಸಿದ್ರು ಅಂತ ಆರೋಪಿಸಿದ್ದಾಳೆ. ಜೊತೆಗೆ ನನ್ನಿಂದ ಏನು ವಶಪಡಿಸಿಕೊಳ್ಳಲಿಲ್ಲ, ನಾನು ಕೋರ್ಟ್ಗೆ ಹಾಜರಾಗುವ ತನಕ ನನಗೆ ಸರಿಯಾದ ಊಟ ನೀಡಲಿಲ್ಲ, ಸರಿಯಾಗಿ ನಿದ್ರೆ ಮಾಡಲು ಕೂಡ ಬಿಡಲಿಲ್ಲ. ಕೋರ್ಟ್ಗೆ ಹಾಜರಾಗುವ ತನಕ ನನ್ನ ಮುಖಕ್ಕೆ 10 ರಿಂದ 15 ಬಾರಿ ಹೊಡೆದಿದ್ದಾರೆ. ತೀವ್ರ ಒತ್ತಡ ಮತ್ತು ಶಾರೀರಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ. ಕಣ್ಣೀರು ಬರುವಂತೆ ಹೊಡೆದು ಒತ್ತಡ ಹಾಕಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನನಗೆ ಹೇಳಿಕೆ ಬರೆಯಲು ಒತ್ತಡ ಹಾಕ್ತಿದ್ರು. ನನ್ನ ತಂದೆಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ರಮ್ಯಾ ರಾವ್ ಪತ್ರದಲ್ಲಿ ಉಲ್ಲೇಖಿಸಿದ್ದಾಳೆ. ಆದರೂ ನಾನು ಅವರಿಗೆ ಸಹಕರಿಸದ ಕಾರಣ ತನಿಖಾಧಿಕಾರಿಗಳ ಪೈಕಿ ಒಬ್ಬರು ನೀನು ಸಹಿ ಹಾಕದಿದ್ರೆ ನಿನ್ನ ತಂದೆಯ ಹೆಸರು ಮತ್ತು ಗುರುತನ್ನ ಬಹಿರಂಗಪಡಿಸ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. 60 ಪುಟಗಳ ಸಾಕ್ಷ್ಯಪತ್ರ ಮತ್ತು 40 ಖಾಲಿ ಹಾಳೆಗಳಿಗೆ ಬಲವಂತವಾಗಿ ಸಹಿ ಮಾಡಿಸಿಕೊಂಡಿದ್ದಾರೆ ಅಂತ ಹೇಳಿದ್ದಾಳೆ. ನಾನು ಈ ಪ್ರಕರಣದಲ್ಲಿ ನಿರ್ದೋಷಿ, ನನ್ನ ವಿರುದ್ಧ ಸುಳ್ಳು ಆರೋಪ ಹೊರಿಸಲಾಗಿದೆ. ದೆಹಲಿಯಿಂದ ಕೆಲ ಪ್ರಮುಖ ವ್ಯಕ್ತಿಗಳು ಬಂದಿದ್ರು, ಅವರನ್ನ ಸೇಫ್ ಮಾಡೋಕೆ ನನ್ನನ್ನು ತಪ್ಪಾಗಿ ಸಿಲುಕಿಸಲಾಗಿದೆ. ದೆಹಲಿಯಿಂದ ಬಂದ ಅಧಿಕಾರಿಗಳೇ ನನ್ನ ವಿರುದ್ಧ ಸುಳ್ಳು ಆರೋಪ ಹೊರಿಸಿದ್ದಾರೆ, ನ್ಯಾಯ ಕೊಡಿಸಿ ಅಂತ ರಮ್ಯಾ ಬೇಡ್ಕೊಂಡಿದ್ದಾಳೆ. ಇನ್ನು ರಮ್ಯಾ ಪ್ರೋಟೋಕಾಲ್ ಬಗ್ಗೆ ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆ ನಡೆಸಲಾಗ್ತಾ ಇದೆ. ಈ ವೇಳೆ ತಂದೆ ರಾಮಚಂದ್ರ ರಾವ್ಗೆ ಕೊಟ್ಟ ಸರ್ಕಾರಿ ವಾಹನದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ನಡೆಯುತ್ತಿತ್ತು ಎಂಬ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರಮ್ಯಾ ರಾವ್ ಬಂಧನ ಪ್ರಕರಣ ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ರಮ್ಯಾ ಮಲತಂದೆ ರಾಮಚಂದ್ರ ರಾವ್ ಸ್ಥಾನಕ್ಕೆ ಶರತ್ ಚಂದ್ರ ಅವರನ್ನ ನೇಮಕ ಮಾಡಲಾಗಿದೆ. ಪೊಲೀಸ್ ವಸತಿ ಮತ್ತು ಮೂಲಸೌಕರ್ಯ ನಿಗಮದ ಡಿಜಿಪಿ ಆಗಿದ್ದ ಡಾಕ್ಟರ್ ಕೆ ರಾಮಚಂದ್ರ ರಾವ್ ಕಡ್ಡಾಯ ರಜೆ ಮೇಲೆ ತೆರಳಿದ್ದಾರೆ. ಇನ್ನು ನೇಮಕಾತಿ ವಿಭಾಗದ ಎಡಿಜಿಪಿ ಕೆವಿ ಶರತ್ ಚಂದ್ರಗೆ ಹೆಚ್ಚುವರಿ ಹೊಣೆ ನೀಡಿ ಸರ್ಕಾರ ಆದೇಶ ನೀಡಿದೆ. ಜಾಮೀನು ಕೋರಿ ಸೆಷನ್ಸ್ ಕೋರ್ಟ್ಗೆ ರಮ್ಯಾ ಅರ್ಜಿ ಸಲ್ಲಿಸಿದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿತ್ತು. ಜಾಮೀನು ಕೋರಿ ಸೆಷನ್ಸ್ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಲಾಗಿದೆ. ಸೋಮವಾರ ರಮ್ಯಾ ಜಾಮೀನು ಅರ್ಜಿ ವಿಚಾರಣೆಗೆ ಬರುವಂತ ಸಾಧ್ಯತೆ ಇದೆ. ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆ ವೇಳೆ ಇನ್ಸ್ಪೆಕ್ಟರ್ ಮೇಲೆ ಯುವತಿ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಮಹದೇವಪುರ ಠಾಣೆ ಇನ್ಸ್ಪೆಕ್ಟರ್ ಅನಿತಾ ಕುಮಾರಿ ಮೇಲೆ ರಾಕೇಶ್ ಕುಮಾರ್ ಆಕೆ ಸ್ನೇಹಿತೆ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ. ದರೋಡೆ ಗ್ಯಾಂಗ್ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಅರಬಘಟ್ಟ ಕ್ರಾಸ್ ಬಳಿ ದರೋಡೆಕೋರರು ಪೊಲೀಸರ ನಡುವೆ ಘರ್ಷಣೆ ಆಯಿತು. 4 ಬಂಧಿಸಲಾಗಿದ್ದು ಇನ್ನು 4 ಎಸ್ಕೇಪ್ ಆಗಿದ್ದಾರೆ. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಿರೋ ಕರ್ನಾಟಕ ಸರ್ಕಾರದ ನಿರ್ಧಾರದ ಹಿಂದೆ ರಾಹುಲ್ ಕೈವಾಡ ಅಂತ ಬಿಜೆಪಿ ಆರೋಪ ಮಾಡಿದೆ. ದೆಹಲಿಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರವಿಶಂಕರ್ ಪ್ರಸಾದ್, ಇದು ಕಾಂಗ್ರೆಸ್ನ ಓಲೈಕೆ ರಾಜಕೀಯ ಮತ್ತು ಇದು ರಾಷ್ಟ್ರೀಯ ಏಕತೆಗೆ ಪೆಟ್ಟು ನೀಡುತ್ತೆ ಎಂದಿದ್ದಾರೆ. ತಮಿಳುನಾಡು ಸರ್ಕಾರದ ಹಿಂದಿ ವಿರೋಧ ಮತ್ತು ಕೇಂದ್ರ ಸರ್ಕಾರದ ತ್ರಿಭಾಷಾ ನೀತಿಯ ಬಗ್ಗೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ತಿರುಗೇಟು ಕೊಟ್ಟಿದ್ದಾರೆ. ಹಿಂದಿಯನ್ನ ವಿರೋಧಿಸ್ತಾರೆ, ಆದರೆ ಆರ್ಥಿಕ ಲಾಭಕ್ಕಾಗಿ ತಮಿಳು ಚಲನಚಿತ್ರಗಳನ್ನು ಹಿಂದಿಗೆ ಡಬ್ ಮಾಡ್ತಾರೆ ಅಂತ ಲೇವಡಿ ಮಾಡಿದ್ದಾರೆ. ಇನ್ನು ಪವನ್ ಕಲ್ಯಾಣ್ ಹೇಳಿಕೆಗೆ ಪ್ರಕಾಶ್ ರಾಜ್ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿ ಹಿಂದಿ ಭಾಷೆಯನ್ನ ಹೇರಬೇಡಿ ಅಂದ್ರೆ ಬೇರೆ ಭಾಷೆಯನ್ನ ದ್ವೇಷಿಸೋದಲ್ಲ, ಬದಲಿಗೆ ನಮ್ಮ ಮಾತೃಭಾಷೆ ಮತ್ತು ನಮ್ಮ ತಾಯಿಯನ್ನ ಸ್ವಾಭಿಮಾನದಿಂದ ರಕ್ಷಿಸೋದು ಅಂತ ಯಾರಾದರೂ ಪವನ್ ಕಲ್ಯಾಣ್ಗೆ ತಿಳಿ ಹೇಳಿ ಅಂತ ಹೇಳಿದ್ದಾರೆ. ತಮಿಳುನಾಡಿನ ಊಟಿಯಲ್ಲಿ ಈಗ ದಾಖಲೆಯ ಹೂಗಿಡಗಳ ಬಿತ್ತನೆ ಮಾಡಲಾಗ್ತಿದೆ. ತಮಿಳುನಾಡು ಸರ್ಕಾರದ 127ನೇ ಫ್ಲವರ್ ಶೋನ ಅಂಗವಾಗಿ ಊಟಿಯಲ್ಲಿರುವಂತಹ ಬೊಟಾನಿಕಲ್ ಗಾರ್ಡನ್ ನಲ್ಲಿ ದಾಖಲೆಯ 7.5 ಲಕ್ಷ ಹೂವಿನ ಬೀಜಗಳನ್ನು ಬಿತ್ತನೆ ಮಾಡಲಾಗಿದೆ. ಉತ್ತರ ಪ್ರದೇಶದ ಪ್ರಮುಖ ನಗರ ರಾಯ್ಬರೇಲಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ನವೀನ್ ತರಕಾರಿ ಮಾರುಕಟ್ಟೆಯಲ್ಲಿನ ಸಲೋನ್ ಕೊಟವಾಲಿ ಪ್ರದೇಶದಲ್ಲಿ ಬೆಂಕಿ ಹೊತ್ತಿಕೊಂಡಿದೆ. ಮಾರುಕಟ್ಟೆ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಅಗ್ನಿಶಾಮಕ ದಳ ಸುಮಾರು 9 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದ್ದಾರೆ. ಅಮೆರಿಕದ ಪಾಡ್ಕಾಸ್ಟರ್ ಲೆಕ್ಸ್ ಫ್ರಿಡ್ಮನ್ ಮತ್ತು ಪ್ರಧಾನಿ ಮೋದಿ ಅವರ ಬಹುನಿರೀಕ್ಷಿತ ಪಾಡ್ಕಾಸ್ಟ್ ಇಂದು ಬಿಡುಗಡೆ ಆಗಲಿದೆ. ಮೋದಿ ಮತ್ತು ಲೆಕ್ಸ್ ಫ್ರಿಡ್ಮನ್ ಈ ಬಗ್ಗೆ ಪೋಸ್ಟ್ ಹಾಕಿ ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಿ ಮೋದಿ ಇದೊಂದು ಆಕರ್ಷಕ ಸಂಭಾಷಣೆ ಅಂತ ಬಣ್ಣಿಸಿದ್ದಾರೆ. ಪಂಜಾಬ್ನ ಅಮೃತಸರದಲ್ಲಿರುವ ಶ್ರೀ ಹರ್ಮಂದಿರ್ ಸಾಹಿಬ್ ದೇಗುಲದಲ್ಲಿ ಹೋಲಾ ಮೊಹಲ್ಲಾ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. 17ನೇ ಶತಮಾನದ ಉತ್ತರಾರ್ಧದಲ್ಲಿ 10ನೇ ಸಿಖ್ ಗುರು ಗೋವಿಂದ್ ಸಿಂಗ್ ಜಿ ಈ ಹಬ್ಬಕ್ಕೆ ನಾಂದಿ ಹಾಡಿದರು. ಈ ದಿನ ಸಿಖ್ರ ಯುದ್ಧ ಕೌಶಲ್ಯ ಮತ್ತು ಸಾಹಸಗಳನ್ನು ಪ್ರದರ್ಶನ ಮಾಡಲಾಗುತ್ತೆ. ಚಳಿಗಾಲದಲ್ಲಿ ತೀವ್ರ ಹದಗೆಟ್ಟ ವಾಯು ಗುಣಮಟ್ಟದಿಂದ ಕಂಗೆಟ್ಟಿದ್ದ ದೆಹಲಿಯಲ್ಲಿ ಈಗ ಶುದ್ಧ ಗಾಳಿ ಬೀಸ್ತಾ ಇದೆ. ನಿನ್ನೆ ವಾಯು ಗುಣಮಟ್ಟ ಸೂಚ್ಯಂಕ 85ಕ್ಕಿಳಿದಿದ್ದು ಇದು ಜನವರಿ 1ರಿಂದ ಮಾರ್ಚ್ 15ರವರೆಗಿನ ಅವಧಿಯಲ್ಲಿ ಕಳೆದ 3 ವರ್ಷಗಳಲ್ಲಿ ದಾಖಲಾದ ಅತ್ಯಂತ ಶುದ್ಧ ಗಾಳಿ ಅಂತ ಹೇಳಲಾಗಿದೆ. ಮುಂಬೈ ಇಂಡಿಯನ್ಸ್ ತಂಡದ ಆಟಗಾರ ತಿಲಕ್ ವರ್ಮಾ ಹಾರ್ದಿಕ್ ಪಾಂಡ್ಯ ಪುತ್ರ ಆಗಸ್ಸಿನೊಂದಿಗೆ ಆಟ ಆಡಿದ್ದಾರೆ. ಮುಂಬೈ ಇಂಡಿಯನ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಹಂಚಿಕೊಂಡಿದೆ. ತಿಲಕ್ ಬೌಲಿಂಗ್ ಮಾಡಿದ್ರೆ ಅಗಸ್ತ್ಯ ಬ್ಯಾಟಿಂಗ್ ಮಾಡಿದ. ಔಟ್ ಆದಾಗ ಅಗಸ್ತ್ಯ ತಿಲಕ್ ಮತ್ತೆ ಆಡುವಂತೆ ವರ್ಮಾ ಬ್ಯಾಟ್ ಕೊಟ್ಟರು. ಮುಂಬೈನ ಬ್ರಬೋನ್ ಸ್ಟೇಡಿಯಂನಲ್ಲಿ ನಡೆದಂಥ 3ನೇ ಆವೃತ್ತಿಯ WPL ಫೈನಲ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಸೋಲಿಸಿದಂಥ ಮುಂಬೈ ಇಂಡಿಯನ್ಸ್ 2ನೇ ಬಾರಿಗೆ ಚಾಂಪಿಯನ್ ಆಗಿದೆ. ಆ ಮೂಲಕ 3ನೇ ಬಾರಿಯೂ ಕೂಡ ಫೈನಲ್ ಪಂದ್ಯದಲ್ಲಿ ಡೆಲ್ಲಿ ಸೋತಿದೆ.